ಸ್ಪೆಷಲ್ ಗೆಸ್ಟ್ನ ತೋರಿಸ್ತೀನಿ. ಸೊ ಇನ್ನೊಬ್ರು ತುಂಬ ಸ್ಪೆಷಲ್, ಇವತ್ತನೇ ಫಾರಿನಿಂದ ಲ್ಯಾಂಡ್ ಆಗಿದ್ದಾರೆ, ತೋರಿಸ್ತೀನಿ. ಏನು ಮಾಡಿ ಹೇಳು, ಕನ್ನಡ ಬರುತ್ತೆ ಗೈಸ್, ನೀವೇನೋ ಚಿಂತೆ ಮಾಡಬಾರ್ದು. ಯಾಕೆ ಗೊತ್ತಾಗ್ಬಾರ್ದು ಸುಮ್ಮನೆ ನೋಡಿ. ಅವ್ರದ್ದು ಬ್ಯೂಟಿ ಸೀಕ್ರೆಟ್ ಏನಂತ ನಾವು ತಿಳ್ಕೊಂಡು ಹೇಳೋಣ. ಏನಾಗ್ತೀರಾ ನೀವು? ಎಂತ ಸರ್ ಬ್ಯೂಟಿ ಸೀಕ್ರೆಟ್ ನೋಡಿ, ಅವ್ರು ಫಾರಿನಲ್ಲಿ ಇದ್ರು ಎಷ್ಟು ಚೆಂದ ಕನ್ನಡ ಮಾತಾಡ್ತಾರೆ. ಇವರೇ ನೋಡ್ಬಿಟ್ಟು ಕಲಿಬೇಕು. ಏನಂದರೆ ಗಾಯಸ್, ನಮ್ಮದು ಕಸಿನ್ದು ಮದುವೆ. ನಮ್ಮ ಕಸಿನ್ ಅಂತಂದರೆ ನಮ್ಮ ಅಜ್ಜಿದು ತಮ್ಮಂದು ಮಗ ಮದುವೆ. ಸೊ ನಾವೆಲ್ಲ ಬಂದಿದ್ದೀವಿ. ನಾನಂತೂ ತುಂಬ ವರ್ಷ ಆದಮೇಲೆ ಮದುವೆ ಅಟೆಂಡ್ ಮಾಡ್ತಾ ಇದ್ದೀನಿ. ನೀನು ಮಾಡಿದ್ದಲ್ಲ ಲಾಸ್ಟ್ ಇಯರ್? ನೀನು 2 ವರ್ಷ ಆಯಿತು. 2 ವರ್ಷ ಆಯಿತು ನೋಡಿ. ಸೊ ನಾವು 10 ಇಯರ್ಸ್ ಆಯ್ತಂತ ನೋಡಿ. ನೆಕ್ಸ್ಟ್ ಬಿಟ್ಟರೆ ಇವ್ರದ್ದೇ ಮದುವೆ ಎಲ್ಲ ಬಂದ್ಮೇಲೆ ಗಾಯ್ಸ್. ಎಂತ ಅಂತಂದರೆ ನಮ್ಮದು ಕಡೆ ಮದುವೆ ಹೆಂಗಂತಂದರೆ ಎಲ್ಲರದ್ದು ಕಾಲು ಹಿಡಿಬೇಕು. ಕಾಲು ಹಿಡ್ದು ಬೆಳಗಿಂದ ಸಾಕು ಸೊಂಟಲ್ಲಿ ಬಿದ್ದೋಗ್ಬಿಡುತ್ತೆ. ಅಂದರೆ ಎಲ್ಲರದ್ದು ಅಂತಂದರೆ ಮೇ ಬಿ ಒಂದು 30 ಇಯರ್ಸ್ ಮೇಲೆ ನಮಗೆ ಆ ಥರ ಅದೇ ಕೆಲಸ. ಮದುವೆ ಬಂದು ಅದೇ ಕೆಲಸ, ಎಲ್ಲರದ್ದು ಕಾಲು ಹಿಡಿಯೋದು. ಅದು ಮೇನ್ ಥಿಂಗ್. ಕಾಲು ಹಿಡ್ಬಿಟ್ಟು ಅವ್ರಿಗಿನ್ನ ಆಶೀರ್ವಾದ ತಗೋಬೇಕು. ಆ್ಯಕ್ಚುಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ 3 ಟೈಮ್ಸ್ ಹಿಂಗೆ ಬರ್ತಾರೆ. ಬಟ್ ನಾನು ಹಂಗೆ ಮಾಡಲ್ಲ, 1 ಟೈಮ್ ಹಿಂಗೆ ಹೋಗ್ಬಿಟ್ಟಿದೆ ಅಂತೀನಿ. ಅದೇ ಕಷ್ಟ. ನೀವೇ ಇಷ್ಟು ಸಲ ಮಾಡ್ತೀಯಾ? ಇವಳು ಬೀಳೋದಿಲ್ಲ ಅಂತ ನೋಡಿ. ಈ ಥರ ಎಲ್ಲರದ್ದು ಕಾಲು ಹಿಡಿಬೇಕು ನಾವು. ಏನು ಅಂತಂದ್ರೆ ಇವಾಗ ನಾನು ನಿಮಗೆ ನಮ್ಮದು ಅವನ ಫ್ಯಾಮಿಲಿಯವ್ರನ್ನ ತೋರಿಸ್ತೀನಿ. ಅವನ ಫ್ಯಾಮಿಲಿ ಅಂದರೆ ಅವ್ವ ಅಂದರೆ ಅಜ್ಜಿ, ಅವ್ರ ಫ್ಯಾಮಿಲಿನೆಲ್ಲ ತೋರಿಸ್ತೀನಿ. ಸ್ವಲ್ಪ ಅಂದರೆ ನಾಚಿಕೆ ಮಾತಾಡೋಕ್ಕೆ, ಯಾರು ಏನು ಮಾಡೋಕ್ಕಾಗಲ್ಲ ಒಂಥರ ಇಂಟ್ರೋವರ್ಟ್. ಸೊ ಇವಾಗ ಒಬ್ಬರು ಮಾತಾಡಿಸ್ತೀನಿ. ಸೊ ವೆಯ್ಟ್ ಮಾಡ್ತಿದ್ದೀನಿ, ಹೋಗೋಣ. ಇವರು ನಮ್ಗೆ ಅವ್ವ. ಈಗ ಒಂದು ಏನಾಗಬೇಕು ಅತ್ತಿಗೆ ಅಂದ್ರೆ ಅಣ್ಣಂದು ಹೆಂಡತಿ. ಸೊ ನಮ್ದು ಇನ್ನೊಬ್ರು ಅವನ್ ಫ್ಯಾಮಿಲಿಯವರಲ್ಲಿ ಹೇಗಿದ್ದಾರೆ. ನಮ್ದು ಅಂದರೆ ಚಿಕ್ಕಮ್ಮ ಅಮ್ಮ ಎಲ್ಲ ಬಿಡ್ತಾರೆ, ತೋರಿಸ್ತಿದ್ದೀನಿ. ವ್ಲಾಗ್ ಮಾಡೋಕ್ಕೆ ಆಮೇಲೆ ಅಲ್ಲೇನಾಯಿತು ಅಂದರೆ ಎಲ್ಲರನ್ನ ಇಟ್ಕೊಂಡು ಫೋಟೋ ತೆಗಿ ಅಂತ ಅಂದ್ಬಿಟ್ಟು ತೆಗೆಸ್ಕೊಂಡು ಇವಾಗ ಬಂದ್ಬಿಟ್ಟು ವಾಪಸ್ ಅದೇ ಜಾಗದಲ್ಲಿ ಕೂತ್ಕೊಂಡೆ. ಆಮೇಲೆ ಮಾತಾಡಿಸ್ತೀನಿ ಟೈಮ್ ಇದ್ದರೆ. ಓಕೆನಾ? ಯಾವ ಥರ ರಿಯಾಕ್ಷನ್ಸ್ ಕೊಡ್ತಿದ್ದಾರೆ ನೋಡಿ. ಆ್ಯಕ್ಚುಲಿ ಇವರೇ ನನಗೆ ಫೋರ್ಸ್ ಮಾಡಿ ವ್ಲಾಗ್ ಮಾಡು ಬೋರ್ ಆಗ್ತಿದೆ ಅಂತ ಹೇಳಿರೋದು. ಇವಾಗ ಇವ್ರದ್ದು ರಿಯಾಕ್ಷನ್ ವಿಚಿತ್ರ ರಿಯಾಕ್ಷನ್ಸ್. ಇವಾಗ ಹುಡುಗಿ ಶಾಸ್ತ್ರ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಕಡೆ ಒಂದು ಶಾಸ್ತ್ರ, ಅದು ರೆಕಾರ್ಡ್ ಮಾಡ್ಬಿಟ್ಟು ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಗೈಸ್, ಇವಾಗ ಹುಡುಗನ ಕರ್ಕೊಬರುವ ಸಮಯ. ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ. ಬಂದ್ರು ನೋಡಿ. ರಂಗು ಮೂಡಿದೆ ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಕುಣಿಯೋಣ ಎಲ್ಲ ಸೇರಿ ನಲಿಯೋಣ ಶುಭ ಕೋರಿ ಉಲ್ಲಾಸದಲ್ಲಿ ಈ ದಿನ ಬಾಳ ದಾರಿಲಿ ಹೊಸ ಜೋಡಿ. ಕಪ್ಪ ನೋಡಿದ್ದಾರೆ ಅಂತ ಫುಲ್ ಕೆಲಸ ಮಾಡಿ ಫುಲ್ ಸುಸ್ತ ಕೂತ್ಕೊಂಡಿದ್ದಾರೆ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ.
ಬಯಲಿನ ಆಟವ ತೊರೆದು ನೆಕ್ಸ್ಟ್ ಹೇಳಿದ್ರಲ್ಲ. ಈಗ ನಮ್ದು ಅಜ್ಜಿ ಅವ್ರ ಕೈ ನಾನು ಸೋಬಾನೆ ಆಡಿಸ್ತಿದ್ದೀನಿ ನೋಡಿ, ಸಖತ್ತಾಗಾಡ್ತಾರೆ. ಸ್ಟಾರ್ಟ್ ಮಾಡಿ. ಮನೇಲಿ ಬಾಯ್ ಬಿಡ್ತೀಯಾ? ಏನು ಮನೇಲಿ ಬಾಯ್ ಬಿಡ್ತಾರೆ. ನಾನು ಹಾಡಿಲ್ಲ ಅಂತ ಹೋಗಿ ಮಾತಾಡುವ ಓಲಿ ಮಲೆ, ಹೋಗಿ ಮಾತಾಡುವ ಕೇಳಿಸ್ಕೊಳಕ್ಕಾಗಲ್ಲ ಅಂತ ಎದ್ದೋಗ್ತಿದ್ದಾರೆ ನೋಡಿ. ಮಾಡಿ. ಸ್ವಲ್ಪ ದಾಸಿ ಅಲ್ಲ ದಾಸಿ ಅಲ್ಲಿವರೆಗೂ ಬಾಟ್ಲಿ ಸಿಕ್ಕಿರ್ತಲ್ಲ. ಅಕ್ಕ ತಂಗಿಯರ ಜಗಳ. ಮತ್ತು 30, ಆಮೇಲೆ 60, ಆಮೇಲೆ 90, ಆಮೇಲೆ 90. 90 ನಾನು ಅನ್ಕೊಂಡೆ ಚಿಕನ್ ಇವಾಗ ನಮ್ದು ಸ್ನ್ಯಾಕ್ಸ್ ಟೈಮ್. ಸೊ ನಾವು ಬಿಸಿ ಬಿಸಿ ಕಾಫಿ ಕುಡಿತಿದ್ದೀವಿ ವಿತ್ ಸ್ನ್ಯಾಕ್ಸ್. ಡಯಟ್ ಮಾಡ್ತಿಲ್ವಾ ನೀನು? ಯಾಕೆ? ಡಯಟ್ ಇದೆ. ನಿಮ್ದು ಫಾರಿನಲ್ಲಿ ಈ ಥರ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತಾ ಇಲ್ವಾ? ತುಂಬ ಬೋರ್ ಆಗ್ತಿದೆ ಆ್ಯಕ್ಚುಲಿ. ನಮಗೆ ಎಷ್ಟು ಟೈಮ್ ಅಂತಲೇ ಗೊತ್ತಾಗ್ತಿಲ್ಲ ಇಲ್ಲಿ ಒಳಗಡೆ ಇದು ಆ ಥರ ಆಗಿಬಿಟ್ಟಿದೆ ಸಿಚುವೇಶನ್. ಆ್ಯಕ್ಚುಲಿ ಇದು ಕಾಮನ್ ಇಲ್ಲೇ. ಇವಾಗ ಈ ಟೈಮ್ ಬೋರಿಂಗ್ ಇರುತ್ತೆ. ಹೊಡೆದು ಟೈಟಾಗಿ ಬಿದ್ದಿರೋರೆಲ್ಲ ತೋರಿಸ್ತಾರೆ. ನೀನು ಫೈನಲಿ ನಂದು ಚಾರ್ಜ್ ಹೋಗ್ಬಿಟ್ಟಿದೆ. ಇವಾಗ ಚಾರ್ಜರ್ ತೊಗೊಂಡು ಚಾರ್ಜ್ ಆಗ್ತಿದ್ದೀವಿ. ಆಮೇಲೆ ನಾವು ಸಿಗ್ತೀವಿ ನಿಮಗೆ, ಓಕೆನಾ? ನೋಡೋಣ ಟೈಮ್ ಇದ್ರೆ ಚಾರ್ಜ್ ಆಗಬೇಕು ಫೋನ್. ಎಷ್ಟು ಬ್ಯಾಟ್ರಿ ಪರ್ಸೆಂಟ್? 1% ಇರಬೇಕು ಮೋಸ್ಟ್ಲಿ. ಎಷ್ಟು ಡೆಡಿಕೇಶನ್ ಬ್ಲಾಗ್ ಮಾಡಿ. ನೂತನ ಪುಟವನು ಆಟದ ಬಯಲಿನ ಆಟವ ತೊರೆದು ನೂತನ ಪುಟವನು. ಥ್ಯಾಂಕ್ ಯು ಸೊ ಮಚ್. ಹಲೋ ಗಾಯ್ಸ್, ಇವಾಗ ಏನಂದ್ರೆ ರಿಸೆಪ್ಷನ್ಗೆ ರೆಡಿ ಆಗಕ್ಕೆ ಬಂದಿದ್ದೀವಿ. ಅದಕ್ಕೆ ನನ್ನ ಫೇವ್ರೆಟ್ ಬಿಸ್ಕೆಟ್ ತಿಂತಿದ್ದೀನಿ. ನೋಡಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಆಲ್ರೆಡಿ ಗಾಡ್ ಗಿಫ್ಟೆಡ್ ಹೇರ್ ಸ್ಟ್ರೈಟ್ ಆಗಿದೆ, ಆದರೂ ಮಾಡ್ಕೊಳ್ತಿದ್ದಾರೆ ನೋಡಿ. ತೋರಿಸಿ ಮುಖ ಸ್ವಲ್ಪ. ಗಾಯ್ಸ್ ವಿ ಆರ್ ಬ್ಯಾಕ್. ಫುಲ್ ಎಲ್ಲ ರೆಡಿ ಆಗಿದ್ದೀವಿ ನೋಡಿ. ಟ್ವಿನ್ನಿಂಗ್ ಪಿಂಕ್ ಕಲರ್, ಯೆಲ್ಲೋ ಕಲರ್. ಸೊ ನಿಮಗೆ ವೆನ್ಸ್ಡೇ ಅವ್ರನ್ನ ತೋರಿಸ್ತೀವಿ ನೋಡಿ. ವೆನ್ಸ್ಡೇ ಅವರು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾರೆ. ನಿಷ್ಕೋರ್ ಇದ್ದಾರೆ ನೋಡಿ, ಫುಲ್ ಹೀರೋಯಿನ್ ವೈಬ್ಸಲ್ಲಿದ್ದಾರೆ. ಯಾಕೆ ನಿಂತ್ಕೊಂಡಿರೋದು? ಸ್ನ್ಯಾಕ್ಸ್ ತುಂಬ ಮೇಕಪ್ ಆಯ್ತಲ್ಲ. ಸೊ ಕ್ಯೂಟ್. ಸ್ನ್ಯಾಕ್ಸ್ ಅಂದ್ರೆ ತುಂಬ ಡೆಲಿಷಿಯಸ್ ಆಗಿ ಕಾಣಿಸ್ತಿದೆ. ತೋರಿಸೋದು ಚೆನ್ನಾಗಿದೆಯಾ? ಸಕ್ಕತ್ತಾಗಿ ಉಂಟು. ಚೆನ್ನಾಗಿದೆಯಾ? ಕೈಯಲ್ಲಿರಲು ಮಾಲೆ, ಕಣ್ಣಿನಲ್ಲಿ ಪ್ರಾಣ, ತೆರೆಯೊಂದು ಸರಿ. ನಾನು ಫುಲ್ ಡಯಟ್ ಫುಡ್. ಟೊಮ್ಯಾಟೊ, ಈರುಳ್ಳಿ, ಚಿಕನ್, ಪ್ರೋಟೀನ್, ರಿಚ್ ಪ್ರೋಟೀನ್. ಇದು ತೋರಿಸಿಲ್ವಾ? ಡೀಪ್ ಫ್ರೈಡ್ ತಿಂದಿಲ್ಲ.
ರೆಕಾರ್ಡ್ ಮಾಡಿಲ್ಲ ರೆಕಾರ್ಡ್ ಮಾಡಿಲ್ಲ ಸಂಜೀವನ ಅಕ್ಷತೆಯು ಈಗ ನಾಚುತ್ತ ಕೆಂಪಗಾದ ಹಾಯ್ ಫ್ರೆಂಡ್ಸ್, ಇವ್ರೆ ಮದುವೆ ಹಾಯ್ ಮಾಡಿ. ಹೆಂಗ್ ಅನ್ಸಿದೆ ಮದ್ವೆ ಆಗ್ತಿದೆ ಹೇಳಿ? ಖುಷಿ ಆಗ್ತುಂಟು, ಹೌದಾ? ಎಷ್ಟು ಖುಷಿ ಆಗ್ತಿದೆ? ತುಂಬಾ ಹೇಳಕ್ಕಾಗಲ್ಲ. ಅವತ್ತಿಗೂ ಸಣ್ಣ ಅಷ್ಟು ನಮ್ಗೆ ಇದು ಏನ್ ಕೊಡ್ತೀರಾ? ಈಗ ನಿಮ್ ಮದ್ವೆಗೆ ಬಂದಿದ್ದೀವಿ, ನಮ್ಮ ಕಾಲೇಜೆಲ್ಲ ರಜೆ ಹಾಕ್ಬಿಟ್ಟು ಗಿಫ್ಟ್ ಗಿಫ್ಟ್ ಊಟ ಅದೆಲ್ಲರೂ ಕೊಟ್ಟಿದ್ದೀರಾ ಸ್ಪೆಷಲ್ ಆಗಿ? ಸ್ಪೆಷಲ್ ಪೋರ್ಕ್ ಚಿಲ್ಲಿ, ಅದು ಬೇಡ ನಮ್ಗೆ. ಮತ್ತೆ ಲವ್ ಅಂಡ್ ಅಫೆಕ್ಷನ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಹೇ ಗಾಯ್ಸ್, ಇವತ್ತು ಫುಲ್ ಓಡಾಡಿ ಫುಲ್ ಸುಸ್ತಾಗಿದೆ. ನಾಳೆ ಮದುವೆ, ನಾಳೆದು ಒಂದು ವಿಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ನೋಡಿ. ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್.